ಅವ್ರ ಮನೆ ಮುಂದ್ಗಡೆನೆ ಓಡಾಡ್ತಾ ಇದ್ವಿ. ಆಗ ನಮಗೆಲ್ಲ ಅವರು ಗುರುನಾಥರು ಅಂತ ಗೊತ್ತಿಲ್ಲ. ಹೆಸರು ಅಷ್ಟೇ, ಸ್ವಲ್ಪ ತಿಳುವಳಿಕೆ ಬಂದಮೇಲೆ ವೆಂಕಟಾಚಲಯ್ಯನವರು ಅಂತ ಗೊತ್ತಾಗಿದ್ದು. ಆವಾಗ ಕ್ಲೀನ್ ಶೇವ್, ಮೀಸೆನೂ ಇಲ್ಲ, ಗಡ್ಡನೂ ಇಲ್ಲ. ಆ ಮುಖ ನನಗೆ ಇನ್ನೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಹೊಸ ಚಪ್ಪಲಿ ಹಾಕೊಂಡು ಹೋಗಿದ್ರಂತೆ. ಅದು ಹೇಳಿದ್ರು, ನನ್ನ ಹತ್ರ ಹಲವಾರು ಬಾರಿ ಇದನ್ನು ಹೇಳಿದ್ದಾರೆ. ಹೊಸದೊಂದು ಚಪ್ಪಲಿ ಆಗಿನ್ನೂ ಹಾಕೊಂಡು ಅವ್ರ ಮನೆಗೆ ಹೋಗಿದ್ರಂತೆ. ಬಾಗ್ಲತ್ರ ಬಿಟ್ಬಿಟ್ಟು ಒಳಗೆ ಹೋದ್ರಂತೆ. ಗುರುನಾಥರು ಆವಾಗ ಅವ್ರ ಪಂಚೆನ ಮೇಲಕ್ಕೆ ಕಟ್ಬಿಟ್ಟು, ಸಾಮಾನ್ಯ ಈ ದಟ್ಟಿ ಪಂಚೆ ಉಟ್ಕೊಂಡ್ರೆ ಅದನ್ನ ಮೇಲೆ ಕಟ್ತಾರಲ್ಲ, ಆ ಥರ ಮೇಲೆ ಕಟ್ಕೊಂಡ್ಬಿಟ್ಟು ಪ್ರದಕ್ಷಿಣೆ ಬರ್ತಾ ಇದ್ರಂತೆ. ಅದ ನಂತರ ನಾವು ನೋಡಿದಾಗ ಅವರು ಒಂದು ಟವಲ್, ಪಂಚೆ ಅಂತ ಏನು ಉಡ್ತಿರ್ಲಿಲ್ಲ, ಇಲ್ಲ ಒಂದು ತುಂಡು ಪಂಚೆ, ಇಲ್ಲ ಟವಲ್. ಹೊರಗಡೆಯವರಿಗೆ ಅವರು ಗುರುನಾಥರು ಎಲ್ಲ ಹೌದು, ಆದರೆ ಊರು ಮನೆಯವರಿಗೆ ನಮಗೆ ಅದೇನೋ ಹೇಳ್ತಾರಲ್ಲ, ಈ ದೀಪದ ಕೆಳಗಡೆ ಕತ್ಲೆ ಇರುತ್ತೆ ಅಂತ, ಹಿತ್ಲು ಗಿಡ ಮದ್ದಲ್ಲ ಅಂತ, ಅದೇ ಥರನೇ ಇತ್ತು. ನನಗೆ ಏನಂತ ಆಶೀರ್ವಾದ ಮಾಡಿದೆ, ನೀನು ಒಂದು ಗಂಡು ಮಗು ಆಗಲಿ ಅಂತ ಆಶೀರ್ವಾದ ಮಾಡು ಅಂಥೇಳಿ ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡಿದ್ರು. ನಮ್ಮ ಅಜ್ಜಿ, ಈ ಸತಿ ನಿಂಗೆ ಗಂಡು ಮಗು ಆಗುತ್ತೆ ಕಣೋ ಅಂತ ಹೇಳಿದರು. ಅವಾಗೆಲ್ಲ ಏನೇ ಚರ್ಚೆಗಳು ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚರ್ಚೆಗಳೆಲ್ಲ ಜಗ್ಲಿ ಮೇಲೆ ನಡೀತಿತ್ತು. ವೆಂಕಟೇಶಲ್ಲಿ ಬರ್ತಿದ್ದಾನೆ ಕೇಳ್ರು, ಈ ಸತಿ ಎಲೆಕ್ಷನಲ್ಲಿ ಯಾರು ಗೆಲ್ತಾರಂತೆ ಅಂತ ಜ್ಯೋತಿಷ್ಯ ಹೇಳ್ತಾರಂತಲ್ಲ ಅಂತ ಕರೆಕ್ಟ್ ನಮ್ಮ ಮನೆ ಮುಂದ್ಗಡೆ ಬಂದರು ಗುರುನಾಥ್. ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ಶ್ರೀ ಸದ್ಗುರು ವೆಂಕಟಾಚಲ ಅವಧೂತರ ಕೃಪಾಶೀರ್ವಾದದಿಂದ ಹಾಗೂ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಮತ್ತು ಪ್ರೋತ್ಸಾಹದಿಂದಾಗಿ ಇಂದಿಗೆ ಯಶಸ್ವಿಯಾಗಿ 100ನೇ ಸಂಚಿಕೆಯನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಇವೆಲ್ಲವುಗಳ ಶ್ರೇಯಸ್ಸು ಶ್ರೀ ಸದ್ಗುರುನಾಥರ ದಯೆಯಿಂದಲೇ ದೊರಕಿದ್ದು. ಶ್ರೀ ಗುರುನಾಥರ ಕಾರುಣ್ಯ ಹೊಂದಿದ್ದರೆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಈ ಸರಣಿ ಸಂಚಿಕೆಗಳೇ ಸಾಕ್ಷಿಯಾಗಿ ಇಂದು ನಮ್ಮ ಮುಂದೆ ನಿಂತಿವೆ. ಕೇವಲ 4 ತಿಂಗಳುಗಳಲ್ಲೇ 100 ಸಂಚಿಕೆಗಳು ಪೂರ್ಣಗೊಳ್ಳುವುದಕ್ಕೆ ಶ್ರೀ ಸದ್ಗುರುವಿನ ಆಶೀರ್ವಾದವೇ ಕಾರಣ. ಹಾಗೆಯೇ ಗುರುಬಂಧುಗಳು, ಭಕ್ತರು, ಗುರುಸೇವಕರು ಮತ್ತು ಅನುಯಾಯಿಗಳು ಸಹ ಈ ಮಹತ್ ಕಾರ್ಯಕ್ಕೆ ಹೆಚ್ಚಿನದಾಗಿ ಆಶೀರ್ವದಿಸಿದ್ದೀರಿ ಹಾಗೂ ಹರಸಿದ್ದೀರಿ. ಇದೇ ರೀತಿ ಮುಂದೆಯೂ ನಿಮ್ಮ ಬೆಂಬಲ ನಮ್ಮೊಂದಿಗಿದೆ ಎಂದು ಭಾವಿಸುತ್ತಾ ಈ 100ನೇ ಸಂಚಿಕೆಯನ್ನು ಶ್ರೀ ಗುರುನಾಥರ ಪದ ಕಮಲ ಚರಣಗಳಲ್ಲಿ ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ನನ್ನ ಹೆಸರು ನಾಯಕ್ ಸಚ್ಚಿದಾನಂದ. ಸ್ಥಳ ಸಕರಾಯಪಟ್ಟಣ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾವು ಬಾಲ್ಯದಿಂದ ಗುರುನಾಥರ ಒಡನಾಟ ಇದೆ. ಸುಮಾರು ನಾನು ಪ್ರೈಮರಿ ಶಾಲೆ ಇಲ್ಲೇ ಸಕರಾಯಪಟ್ಟಣ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಮ್ಮಲ್ಲಿ SLC ತನಕ ಓದ್ದವರು. ಹಾಗಾಗಿ ಅವ್ರ ಮನೆ ಮುಂದ್ಗಡೆನೆ ಶಾಲೆ ಇದ್ದಿದ್ದರಿಂದ ಅವ್ರ ಮನೆ ಮುಂದ್ಗಡೆನೆ ಓಡಾಡ್ತಾ ಇದ್ವಿ. ಆಗ ನಮಗೆಲ್ಲ ಅವರು ಗುರುನಾಥರು ಅಂತ ಗೊತ್ತಿಲ್ಲ. ಹೆಸರು ಅಷ್ಟೇ, ಸ್ವಲ್ಪ ತಿಳುವಳಿಕೆ ಬಂದಮೇಲೆ ವೆಂಕಟಾಚಲಯ್ಯನವರು ಅಂತ ಗೊತ್ತಾಗಿದ್ದು. ಆದರೆ ನಮಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಬಿಳಿ ಬಟ್ಟೆ ಉಡ್ತಿದ್ರು, ಬಿಳಿ
ವಸ್ತ್ರ, ಬಿಳಿ ಪಂಚೆ, ಬಿಳಿ ಶರ್ಟು, ಐರನ್ ಆಗಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇರೋದು ಈ ತೋಳಿಂದು ಐರನ್ ಗೆರೆ ಜ್ಞಾಪಕ ಇದೆ. ಅಂದರೆ ನಗುಮುಖ, ಮತ್ತೆ ಇಲ್ಲಿ ಹಣೆಯಲ್ಲಿ ಒಂದು ತಾಳಿ ಮುದ್ರೆ ಇದೆ. ಅದನ್ನು ಗುರುನಾಥರು ನಮಗೆ ಒಂದ್ಸರಿ ಹೇಳಿದ್ರು. ನಮ್ಮ ಚಂದ್ರಮೌಳಿ ಸಾರ್ ಇದಾರಲ್ಲ, ಅವ್ರ ತಾಯಿ ಅವ್ರದ್ದು ಅಂತ ಹೇಳ್ತಾ ಇದ್ರು. ಅವ್ರ ತಾಳಿ ಮುದ್ರೆ ಹಿಂದೆ ಯಾವಾಗಲೂ ಅವರಿಗೆ ಏನೋ ಒಂದು ಜ್ವರವೋ ಏನೋ ಬಂದಾಗ ಆ ತಾಳಿ ಕಾಯಿಸ್ಬಿಟ್ಟು ಇಲ್ಲಿ ಇದು ಮಾಡಿದ್ರು ಅಂತ. ಅದು ಅವ್ರ ಮುಖ ನೋಡಿದಾಗ ನಮಗೆ ಆ ಕಾನ್ಸಂಟ್ರೇಷನ್ ಹೋಗ್ತಿದ್ದಿದ್ದೆ ಆ ತಾಳಿ ಮುದ್ರೆ ಮೇಲೆ. ತುಂಬ ಹಸನ್ಮುಖಿಗಳು. ನಮ್ಮ ದಾರಿಲಿ ಬರಬೇಕಾದ್ರೆ ಮಾತಾಡ್ಸೋರು, ನಮಗೇನಾದರೂ ಕೊಡೋದ್ರು, ಚಾಕ್ಲೇಟು ಏನಾದರೂ ಸ್ವೀಟು ಏನಾದರೂ ಕೊಡ್ತಿದ್ರು. ಆಗಲೂ ಹಾಗೆ ಇದ್ರು. ಅಂದರೆ ಆಗ ನಾವು ಅವರು ನೋಡಿದ್ರೆ ಈ ಥರ ಎಲ್ಲ ಗಡ್ಡ ಎಲ್ಲ ಇರಲಿಲ್ಲ. ಇವಾಗ ನಾವು ಗುರುನಾಥರದ್ದು ಏನು ಚಿತ್ರಗಳನ್ನು ನೋಡ್ತೀವಿ ಅದರಲ್ಲಿ ತಲೆ ಕೂದಲು ಗಡ್ಡ ಎಲ್ಲ ನೋಡ್ತೀವಿ. ಆವಾಗ ಕ್ಲೀನ್ ಶೇವ್, ಮೀಸೆನೂ ಇಲ್ಲ, ಗಡ್ಡನೂ ಇಲ್ಲ. ಆ ಮುಖ ನನಗೆ ಇನ್ನೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ತಲೆನ ತುಂಬ ಚೆನ್ನಾಗಿ ನೀಟಾಗಿ ಕ್ರಾಪ್ ಬಾಚ್ತಾ ಇದ್ರು. ಆಮೇಲೆ ಬಿಳಿ ಶರ್ಟು, ಬಿಳಿ ಪಂಚೆ ಉಡ್ತಿದ್ರು. ಆಮೇಲೆ ತುಂಬ ಒಳ್ಳೆ ಗಜಗಾಂಭೀರ್ಯದಲ್ಲಿ ನಡ್ಕೊಂಬರೋರು. ಅದು ಒಂದು ಆಕರ್ಷಕ ವ್ಯಕ್ತಿತ್ವನೇ, ಯಾಕೆಂದರೆ ಅದು ನಮಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾವು ಪ್ರತಿದಿನ ಪ್ರೈಮರಿ ಸ್ಕೂಲ್ ಆಗಲಿ, ಮಿಡ್ಲಿ ಸ್ಕೂಲು ಇನ್ನೂ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಆಮೇಲೆ ಹೈಸ್ಕೂಲ್ಗೆ ಹೋದ್ರೂ ಅವ್ರ ಮನೆ ಮುಂದ್ಗಡೆನೆ. ಸಾಮಾನ್ಯ 1985ನೇ ಇಸ್ವಿ SSLC ನಾನು. ಅಲ್ಲಿವರೆಗೂ ಅವ್ರ ಮನೆ ಮುಂದೆನೆ ಓಡಾಡಬೇಕು. ಹಲವಾರು ಸರಿ ಅವ್ರನ್ನ ನಾವು ನೋಡಿದ್ದೀವಿ. ಆದರೆ ಆವಾಗಿನ ಗುರುನಾಥರದ್ದು ಅಂದರೆ ಆವಾಗಿನ ಅವರ ಒಂದು ಚಿತ್ರಣ ಹೇಗಿತ್ತು ಅಂತಂದರೆ, ನಾನು ಈಗ ಹೇಳಿದಾಗೆ ತುಂಬ ಆಕರ್ಷಕವಾದಂಥ ವ್ಯಕ್ತಿತ್ವ, ತುಂಬ ಹಸನ್ಮುಖಿಗಳು ಅವರು. ಆಮೇಲೆ ತುಂಬನೇ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ನಾವು ನೋಡ್ತಾ 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 ಬಂದಂಗೆ ನಮಗೆ ಹೊರಗಡೆ ಜನ ಗುರುಗಳು, ಅವಧೂತರು ಅಂತ ಕರೀತಾರೆ. ಸಣ್ಣ ಮಕ್ಕಳಲ್ಲಿ ನಮ್ಗೆ ಆ ಥರದ್ದು ಯಾವುದೇ ಒಂದು ವಿಧವಾದಂಥ ಒಂದು ಇದಿರಲಿಲ್ಲ. ಬದಲಾವಣೆ ನೋಡ್ತಾ ಬಂದರೆ ಒಂದೊಂದನ್ನೇ ಅವರು ತ್ಯಜಿಸ್ತಾ ಬಂದರು. ಅಂದರೆ ಅವ್ರ ಒಡನಾಟ ಹೆಚ್ಚಿದ್ದಾಗ ನಮ್ಮ ಹತ್ರ ಖಾಸಗಿಯಾಗಿ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ದುಂಟು. ಉದಾಹರಣೆಗೆ ಹೇಳಬೇಕು ಅಂದರೆ, ಯಾರ್ದೋ ಒಬ್ರು ಮನೆಗೆ ಇಲ್ಲೇ ಸಕ್ರೆಪಟ್ಟಣದಲ್ಲೇ ಅವರ ಬಾಲ್ಯದ ಸ್ನೇಹಿತರು ಮನೆಗೆ ಹೋಗಿದ್ರಂತೆ. ಹೊಸ ಚಪ್ಪಲಿ ಹಾಕೊಂಡು ಹೋಗಿದ್ರಂತೆ. ಅದು ಹೇಳಿದ ನನ್ನ ಹತ್ರ ಹಲವಾರು ಬಾರಿ ಇದನ್ನು ಹೇಳಿದ್ದಾರೆ. ಹೊಸದೊಂದು ಚಪ್ಪಲಿ ಆಗಿನ್ನು ಹಾಕೊಂಡು ಅವ್ರ ಮನೆಗೆ ಹೋಗಿದ್ರಂತೆ. ಬಾಗ್ಲತ್ರ ಬಿಟ್ಬಿಟ್ಟು ಒಳಗೆ ಹೋದ್ರಂತೆ. ಸ್ನೇಹಿತರೆಲ್ಲ ಹೇಗೆ ಅಂದರೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಾರಲ್ಲ ಅವಾಗ. ಏನೋ ವೆಂಕಟೇಶಲ ಹೊಸ ಚಪ್ಪಲಿ ಹಾಕೊಂಡ್ಬಿಟ್ಟಿದ್ಯಾ ಅಂದರೆ ಗುರುಗಳೇ ಹೇಳಿದ್ದು ನಂಗೆ ಈ ಥರ. ಅವ್ರ ಸ್ನೇಹಿತರೊಬ್ಬರು, ಏನೋ ಹೊಸ ಚಪ್ಪಲಿ ಹಾಕೊಂಡ್ಬಿಟ್ಟಿದ್ಯಲ್ಲ, ಎಲ್ಲಿ ಕದ್ದಿದ್ದು ಅಂದ್ರಂತೆ. ಈಗ ಸಾಮಾನ್ಯ ಸ್ನೇಹಿತರು ನಾವು ಈ ಥರದ್ದೆಲ್ಲ ಮಾತಾಡ್ತೀವಿ, ಅಂದರೆ ತುಂಬ ಒಡನಾಟ ಹೆಚ್ಚಿದ್ದಾಗ. ಆದರೆ ಅವರು ಅವಧೂತಾವಸ್ಥೆ ಕಡೆಗೆ ಹೋಗ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿರಲ್ಲ, ಪರಿಜ್ಞಾನ. ಹಂಗೆ ಅಂದಿದ್ದೆ. ನಾನು ಹೇಳಿದ್ರು, ಮಗು ನೋಡ ಇಂಥವ್ರು, ನಾನು ಹೆಸರು ಹೇಳಲ್ಲ, ನನಗೆ ಹಿಂಗೆ ಅಂದ್ಬಿಟ್ರು. ಅವ್ರ ಮನೆ ಬಾಗಿಲಲ್ಲಿ ಚಪ್ಪಲಿ ಬಿಟ್ಟಿದ್ದೆ. ಏನೋ ವೆಂಕಟಚಲ ಎಲ್ಲಿ ಕದ್ದಿದ್ದು ಅಂದರು. ಓಹೋ, ಹಾಗಾದರೆ ಚಪ್ಪಲಿ ಅಂದರೆ ಅದು ಕದ್ದಿದ್ದಾಗ್ಬಿಡ್ತಲ್ಲ. ಅವತ್ತು ಚಪ್ಪಲಿ ಬಿಟ್ಟಿದ್ದು, ಮತ್ತೆ ಅವರು ಲೈಫಲ್ಲಿ ಚಪ್ಪಲಿ ಹಾಕಿಲ್ಲ, ಚಪ್ಪಲಿ ಅಂತ ಹಾಕಿಲ್ಲ. ಆದರೆ ಎಲ್ಲೋ ಭಕ್ತರ ಒಂದು ಕೋರಿಕೆ ಮೇಲ್ಗಡೆಗೆ, ಯಾಕೆಂದರೆ ತುಂಬ ಅವರು ಗುರುಗಳು ಅಂತ ಎಲ್ಲ ಒಪ್ಕೊಂಡಾಗ ತುಂಬ ಜನ ಬರೋರು. ತುಂಬ ಖಾಸಗಿಯಾಗಿ ಯಾರೋ ಕೆಲವರು ಹವಾಯಿ ಚಪ್ಪಲಿನ ತಗೊಂಬಂದು ಗುರುಗಳು 1 ನಿಮಿಷ ಹಾಕಬೇಕು ಅಂತೇಳಿ ಪಾದಕ್ಕೆ ಅಂತ ತೊಗೊಂಡು ಹೋಗ್ಬೇಕು ಅಂದಾಗ ಯಾರಿಗೋ ಒಂದು ಮೆಟ್ಟಿರ್ಬೋದು, ಕೇಳ್ಪಟ್ಟಿದ್ದೀನಿ. ಬಟ್ ಆದರೆ ನಾನು ನೋಡಿದ ಹಾಗೆ ಅವರು ಅವತ್ತು ಬಿಟ್ಟಿದ್ದು ಚಪ್ಪಲಿ ಮತ್ತೆ ಹಾಕಲಿಲ್ಲ. ಮತ್ತೆ ಇನ್ನೊಂದು ಸಂದರ್ಭ ಅವರೇ ಹೇಳಿದ್ದು ನನಗೆ, ಯಾಕೆಂದ್ರೆ ಅದನ್ನ ನಾನು ವಿಟ್ನೆಸ್ ಮಾಡಿಲ್ಲ. ಅವ್ರು ಹೇಳಿದ್ದನ್ನ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಯಾಗಶಾಲೆಗೆ ಅವ್ರು ಹೋಗಿದ್ರಂತೆ. ಆ ಯಾಗಶಾಲೆಯಲ್ಲಿ ಅಷ್ಟೊತ್ತಿಗಾಗಲೇ ಅವರು ಒಂದೊಂದನ್ನೇ ಇದೇ ಥರ ತ್ಯಜಿಸಿದ್ರು. ಮೇಲ್ಗಡೆ ಶರ್ಟ್ ಹಾಕ್ತಿರ್ಲಿಲ್ಲ, ಒಂದು ಪಂಚೆ ಒಂದು ಉಟ್ಕೊತಿದ್ರಂತೆ. ಶರ್ಟ್ಗೂ ಏನು ಘಟನೆ ನಡೆದಿತ್ತೋ ಅದು ನನಗೆ ಗೊತ್ತಿಲ್ಲ. ಅದೇ ರೀತಿ ಅವ್ರು ಶರ್ಟನ್ನು ಬಿಟ್ಟಿರಬಹುದು. ಆಮೇಲೆ ಪಂಚೆ ಉಟ್ಕೊಂಡಿದ್ರಂತೆ, ಕ್ಲೀನಾಗಿ ಪಂಚೆ ಉಡೋರಂತೆ. ಯಾಗ ಶಾಲೆ ನಡೀತಿತ್ತು, ಯಾಗ ಎಲ್ಲ ಮುಗ್ದಿತ್ತು. ಸಾಮಾನ್ಯ ಯಾಗ ಮುಗಿದ್ಮೇಲೆ ಆ ಯಜ್ಞೇಶ್ವರನ ಒಂದು ಪ್ರದಕ್ಷಿಣೆ ಬರೋ ಸಂಪ್ರದಾಯ ಇದೆ. ಗುರುನಾಥರು ಆವಾಗ ಅವ್ರ ಪಂಚೆನ ಮೇಲಕ್ಕೆ ಕಟ್ಬಿಟ್ಟು, ಸಾಮಾನ್ಯ
ಈ ದಟ್ಟಿ ಪಂಚ ಉಟ್ಕೊಂಡ್ರೆ ಅದನ್ನ ಮೇಲೆ ಕಟ್ತಾರಲ್ಲ, ಆ ಥರ ಮೇಲೆ ಕಟ್ಕೊಂಡ್ಬಿಟ್ಟು ಪ್ರದಕ್ಷಿಣೆ ಬರ್ತಾ ಇದ್ರಂತೆ. ಗೊತ್ತಿಲ್ಲ, ಅಲ್ಲಿದ್ದವ್ರು ಯಾರೋ ಬಂದ್ಬಿಟ್ಟು ಎಂಥದ್ದು ಮಾರಾಯರೆ, ಬಿಚ್ಚಿ 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 ಅಂದ್ರಂತೆ. ಅಂದ್ರೆ ಇದು ಹಿಂಗ್ ಕಟ್ಟಬಾರ್ದು ಅಂತ. ಈ ಒಂದೊಂದ್ ಕಡೆ ಒಂದೊಂದ್ ಸಂಪ್ರದಾಯ ಇರುತ್ತೆ. ಕೆಲವು ಕಡೆ ಮೇಲ್ ಹೊದಿಬಾರ್ದು. ಈಗ ತಮಿಳ್ನಾಡಲ್ಲೆಲ್ಲ ಹೋದ್ರೆ ಸೊಂಟ ಕಟ್ಕೋಬೇಕು ಪಂಚೆನ. ಬಿಚ್ಚಿ 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 ಅಂದ್ರಂತೆ. ಹಂಗಂದಿದ್ದೆ ತಡ ಇವರು ಪೂರ್ತಿ ಪಂಚೆ ಬಿಚ್ಚಾಕ್ಬಿಟ್ರಂತೆ. ಪೂರ್ತಿ ಪಂಚೆ ಬಿಚ್ಚಾಕ್ಬಿಟ್ಟು ನಿರ್ವಾಣ ಸ್ಥಿತಿಲಿ ಇದ್ರಂತೆ. ಆವಾಗ ಅವರು ಎಂಥದ್ದು ಮಾರ್ಯಾರೆ, ಇಲ್ಲಿ ಎಷ್ಟು ಜನ ಎಲ್ಲ ಇದ್ದಾರೆ, ಹೆಂಗಸರೆಲ್ಲ ಇದ್ದಾರೆ, ಪೂರ ಹೀಗೆಲ್ಲ ಬಿಚ್ಚಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಹಿಂದ್ಗಡೆಯಿಂದ ಬಂದು ಒಂದು ಟವಲ್ನ ಸುತ್ತುದ್ರಂತೆ. ಅದ್ ನಂತರ ನಾವು ನೋಡಿದಾಗ ಅವರು ಒಂದು ಟವಲ್, ಪಂಚೆ ಅಂತ ಏನು ಉಡ್ತಿರ್ಲಿಲ್ಲ, ಇಲ್ಲ ಒಂದು ತುಂಡು ಪಂಚೆ ಇಲ್ಲ ಟವಲ್ ಉಟ್ಕೊಳ್ಳೋರು. ಬಹುಶಃ ಅವ್ರು ಯಾರು ಹಿಂದೆ ಬಂದು ಕಟ್ಟಿಲ್ಲ ಅಂತಂದ್ರೆ ನನಗೆ ಸದಾಶಿವ ಬ್ರಹ್ಮೇಂದ್ರ ಜ್ಞಾಪಕ ಬರುತ್ತೆ. ಅವ್ರ ತರ ದಿಗಂಬರರಾಗೆ ತಿರುಗ್ತಾ ಇದ್ರ ಏನೋ ಅಂತ ಗೊತ್ತಿಲ್ಲ. ಅಷ್ಟ್ರ ಮಟ್ಟಿನ ವೈರಾಗ್ಯ. ಮತ್ತೆ ಒಂದು ಸಾರಿ ಏನಾದ್ರೂ ಒಂದು ಓತ್ ತಗೊಂಡ್ರೆ, ಅಂದ್ರೆ ಏನಾದ್ರೂ ಒಂದು ಅವ್ರು ನಿರ್ಧಾರ ಮಾಡಿದ್ರೆ ಅದನ್ನ ಜೀವನ ಪ್ರಿಯಂತ ಅವರು ನಡೆಸ್ತಾ ಇದ್ರು. ಇದೇ ರೀತಿ ಒಂದೊಂದೇ ಘಟನೆಗಳಲ್ಲಿ ಅವರು ಒಂದೊಂದೇ ಎಲ್ಲ ಲೌಕಿಕ ವಿಷಯಗಳನ್ನೆಲ್ಲ ತ್ಯಜಿಸಿ ಆ ಸ್ಥಿತಿಗೆ ಹೋಗಿರ್ಬೋದು ಅಂತ ನನ್ನ ಊಹೆ ಅಷ್ಟೇ. ನಾನು ಪ್ರಮಾಣೀಕರಿಸಿ ಹಿಂಗೆ ಅಂತ ಹೇಳಾರೆ. ಆದ್ರೆ ಅವರು ಈ ಘಟನೆ ಮಾತ್ರ ಚಪ್ಪಲಿದು ನನಗೆ 2-3 ಸರಿ ನನಗೆ ಇದನ್ನ ಹೇಳಿದ್ದಾರೆ. ಹಾಗಾಗಿ ಆಮೇಲೆ ದಟ್ಟಿ ಉಡ್ತಿದ್ರು, ಮೇಲೆ ಹೊದಿಯೋದನ್ನ ಬಿಟ್ರು, ಆಮೇಲೆ ಕಟ್ಟುಪಾಡುಗಳನ್ನೆಲ್ಲ ಬಿಟ್ರು. ಈಗ ಎಲ್ಲ ಏನ್ ನೋಡ್ತಾ ಇದ್ದೀರಿ ಗುರುಗಳು ಅಂತ ಅವಧೂತರು ಆ ಥರ ಎಲ್ಲ ನೋಡ್ತಾ ಇದ್ದಾರೆ. ಆದರೆ ನಮ್ಮ ಸಕ್ಕರೆಪಟ್ಟಣದಲ್ಲಿ ಇರ್ತಕ್ಕಂಥ ನಮ್ಗಳಿಗೆಲ್ಲ ಹೊರಗಡೆಯವರಿಗೆ ಅವರು ಗುರುನಾಥರು ಎಲ್ಲ ಹೌದು. ಆದರೆ ಊರು ಮನೆಯವರಿಗೆ ನಮಗೆ ಅದೇನೋ ಹೇಳ್ತಾರಲ್ಲ, ಈ ದೀಪದ ಕೆಳಗಡೆ ಕತ್ಲೆ ಇರುತ್ತೆ ಅಂತ, ಹಿತ್ಲು ಗಿಡ ಮದ್ದಲ್ಲ ಅಂತ. ಅದೇ ಥರನೇ ಇತ್ತು ನಮ್ಮ ಮನೆ ವಾತಾವರಣದಲ್ಲೂ. ನಮ್ಮ ತಂದೆಯವರಾಗಲಿ, ನಮ್ಮ ದೊಡ್ಡಪ್ಪ ಆಗಲಿ, ಅವರೆಲ್ಲ ವಯಸ್ಸಿನಲ್ಲಿ ಅವ್ರಿಗಿಂತ ದೊಡ್ಡವರು. ಅವರೆಲ್ಲ ಏಕವಚನದಲ್ಲೇ ಮಾತಾಡ್ತಾ ಇದ್ರು. ಹಾಗಾಗಿ ಮಧ್ಯದಲ್ಲಿ ನಾನೇನಾದರೂ ಏಕವಚನ ಪ್ರಯೋಗ ಮಾಡಿದರೆ ಅನ್ಯತಾ ಯಾರು ಭಾವಿಸಬಾರ್ದು. ಯಾಕೆಂದ್ರೆ ಅವರೆಲ್ಲ ಹಾಗೆ ಇರ್ತಿದ್ರು. ನಮ್ಮ ಕೊನೆ ಚಿಕ್ಕಪ್ಪಂಗಿಂತ ಸ್ವಲ್ಪ ದೊಡ್ಡವರು. ನಮ್ಮ ಕೊನೆ ಅತ್ತೆ ಸ್ವರ್ಣಾಂಬ ಅವರು, ಇವರು ಸಹಪಾಠಿಗಳು, ಎಲ್ಲ ಒಟ್ಟಿಗೆ ಓದ್ದವರು ಅಂತ ನಾವು ಕೇಳ್ಪಟ್ಟಿದ್ವಿ. ನಮ್ಮನೆಗೆ ತುಂಬ ಬರ್ತಿದ್ರು ನಮ್ಮ ಅಜ್ಜ ಅಜ್ಜಿ ಇದ್ದಾಗ. ನಾನು ಸಣ್ಣ ಹುಡುಗನಲ್ಲಿ ನೋಡಿದಾಗ ನಮ್ಮ ಅಜ್ಜ ಸಕರಾಯಪಟ್ಟಣದಲ್ಲಿ ಎಲ್ಲರಿಗೂ ಚಿರಪರಿಚಿತರು, ನಾಯಕ್ ಸೀತಾರಾಮಯ್ಯನವರು ಅಂತ. ಆಮೇಲೆ ನಮ್ಮ ಅಜ್ಜಿನೂ ಅಷ್ಟೇ, ಲಕ್ಷ್ಮೀ ದೇವಮ್ಮ ಅಂತ. ನಮ್ಮ ಅಜ್ಜ ಅಜ್ಜಿ ಇದ್ದಾಗಲೂ ಅವರು ಮನೆಗೆ ಬರೋರು. ನಾನು ಹೇಳ್ತಾ ಇರೋದು ಈಗ ಅವರು ಅವಾಗ ಹೇಳಿದಾಗೆ ಬಿಳಿ ಶರ್ಟು ಬಿಳಿ ಪಂಚೆ ಎಲ್ಲ ಉಟ್ಕತ್ತಿದ್ದ ಕಾಲದಲ್ಲಿ ಮನೆ ಒಳಗೆ ಬರೋರು. ಎಲ್ಲರಂತೆ ಅವರು ಕಾಫಿ ಎಲ್ಲ ಕುಡಿಯೋರು. ನಮ್ಮ ಅಜ್ಜಿ ಪಕ್ಕ ಕೂತ್ಕೊಂಡ್ಬಿಟ್ಟು, ಅವರಿಗೆ ಅವಾಗ 2 ಜನ ಹೆಣ್ಮಕ್ಳಿದ್ರು, ಇನ್ನು ಗಂಡು ಮಕ್ಕಳು ಆಗಿರೋ ಸಂತಾನ ಇರಲಿಲ್ಲ. ಆವಾಗ ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡಿಬಿಟ್ಟು, ನನಗೆ ಸಣ್ಣ ಹುಡುಗ ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡಿಬಿಟ್ಟು ನನಗೆ ಏನಂತ ಆಶೀರ್ವಾದ ಮಾಡಿದೆ, ನೀನು ಒಂದು ಗಂಡು ಮಗು ಆಗಲಿ ಅಂತ ಆಶೀರ್ವಾದ ಮಾಡು ಅಂಥೇಳಿ ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡಿದ್ರು. ನಮ್ಮ ಅಜ್ಜಿ, ಈ ಸತಿ ನಿಂಗೆ ಗಂಡು ಮಗು ಆಗುತ್ತೆ ಕಣೋ ಅಂತ ಹೇಳಿದ್ರು. ಅಂದರೆ ಅವರು ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯರಂತೆ ಇದ್ದವರು. ಅದನ್ನೂ ಸಹ ನಾವು ನೋಡಿದ್ದೀವಿ. ಅದಾದ್ಮೇಲೆ ಹಂತವಾಗಿ ಅವರು ಈ ಥರ ಬಂದರು. ಬಹುಶಃ ನಮ್ಮ ಸಕ್ಕರೆಪಟ್ಟಣದ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಅವ್ರು ಗುರುಗಳು ಅನ್ಸಿದ್ದಕ್ಕೆ ಒಂದು ಘಟನೆ ನನಗೆ ಜ್ಞಾಪಕ ಇದೆ. ಸಕ್ಕರೆಪಟ್ಟಣದಲ್ಲಿ ಆಗಿನ ಕಾಲದಲ್ಲೆಲ್ಲ ಈಗಿನ ಥರ TV ಮೊಬೈಲು ಎಲ್ಲ ಇಲ್ಲ. ರೇಡಿಯೋ ಪ್ರಾಯಶಃ ನಮ್ಮನೆ ಒಂದರಲ್ಲೇ ಇತ್ತು. ಆ ನಂತರದಲ್ಲಿ ಕೆಲವು ಮನೆಗೆ ಟ್ರಾನ್ಸಿಸ್ಟರ್ಗಳು ಇತ್ಯಾದಿಗಳು ಬಂದಿರ್ಬೋದು, ಕಾಮೆಂಟ್ರಿ ಎಲ್ಲ ಕೇಳ್ತಿದ್ರು. ಆದರೆ ಹೆಚ್ಚಿನ ಚರ್ಚೆಗಳೆಲ್ಲ ಜಗಲಿ ಮೇಲೆ ಆಗ್ತಾ ಇತ್ತು. ಅವಾಗೆಲ್ಲ ಏನೇ ಚರ್ಚೆಗಳು ಎಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚರ್ಚೆಗಳೆಲ್ಲ ಜಗಲಿ ಮೇಲೆ ನಡೀತಿತ್ತು. ಅದು ಮನೆ ವಾರ್ತೆ ಆಗಿರ್ಬೋದು, ಊರಿಂದು ಗಾಸಿಪ್ ಇರ್ಬೋದು, ಎಲ್ಲ ಜಗಲಿ ಮೇಲೆ ನಡೀತಿತ್ತಂಥ ಕಾಲ. ಅಂದರೆ ಇವರು ಅಂದರೆ ನಾನು ಅವಾಗೆಲ್ಲ ಜನ ಸರ್ವೇ ಸಾಮಾನ್ಯವಾಗಿ ಏಕವಚನದಲ್ಲೇ ಮಾತಾಡೋರು. ವೆಂಕಟಚಲ ಶಾಸ್ತ್ರ ಹೇಳ್ತಾನೆ ಅಂತ ಕೊಂಡ್ರು, ತುಂಬ ಜನ ಬಂದು ಹೋಗ್ತಾರಂತೆ ಅವ್ರ ಮನೆಗೆ ಅಂತೆಲ್ಲ ಮಾತುಕತೆ ಜಗಲಿ ಮೇಲೆ ಆಗ್ತಿತ್ತು. ನಮ್ಮನೆ ಜಗಲಿ ಭಾಳ ವಿಶೇಷವಾಗಿರೋದು. ಇಲ್ಲಿ ಈ ಬೀದಿನಲ್ಲಿ ಅನೇಕ ಸಣ್ಣ ಸಣ್ಣ ಜಗಲಿಗಳಿದೆ. ಆಗಿನ ಕಾಲದಲ್ಲಿ ಎಲ್ಲ ಮನೆಗೂ ಜಗಲಿ ಇತ್ತು. ಜಗಲಿ ಅಂದರೆ ಮನೆ ಮುಂದ್ಗಡೆ ಒಂದು
ಹಾಸಗಲ್ಲು, ಅದ್ರ ಕಂಬಗಳೆಲ್ಲ ಇರ್ತಿತ್ತು, ಮನೆ ಕಿಟಿಗೆ, ಅದ್ರ ಭಾಳ ವಿಶಾಲವಾದ ಜಾಗ. ಮನೆ ಫಂಕ್ಷನ್ ಎಲ್ಲ ಆಗಿ ಜಾಸ್ತಿ ಜನ ಬಂದರೆ ಎಲ್ಲ ಜಗಲಿ ಮೇಲೆ ಮಲಗೋದು, ಏನಾದರೂ ಕಾರ್ಯಕ್ರಮ ಆದರೆ ಜಗಲಿ ಮೇಲೆ ನಿಂತು ನೋಡೋದು. ಅದೊಂಥರ ಸಣ್ಣದು ಪೆವಿಲಿಯನ್ ಇದ್ದಂಗೆ. ಊರಲ್ಲಿ ಉತ್ಸವಾದಿಗಳೆಲ್ಲ ಹೋದರೆ ಜಗಲಿ ಮೇಲೆ. ಬಟ್ ಪ್ರತಿದಿನನೂ ಸಂಜೆ ಆಯಿತು ಅಂದರೆ ಸೇರ್ತಿದ್ದಿದ್ದೆ ಎಲ್ಲ ಜಗಲಿಲಿ. ಜಗಲಿಲಿ ಸರ್ವೇ ಸಾಮಾನ್ಯವಾಗಿ ಅದು ಒಬ್ರು ಇಬ್ಬರಿಂದ ಸ್ಟಾರ್ಟ್ ಆಗೋದು. ಆವಾಗ ಅವರೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಮಾಡ್ತಿದ್ರು. ನಮ್ಮ ತಂದೆ ದೊಡ್ಡಪ್ಪನ ಕಾಲದಲ್ಲಿ ಅದು ಹಾಗೆ ಮುಂದುವರಿತು. ಈ ಥರದ್ದೆಲ್ಲ ನಮಗೆ ಊರಿಂದ ವಿಚಾರಗಳೆಲ್ಲ ಜಗಲಿ ಮೇಲೆ ನಡೀತಿತ್ತು. ದೊಡ್ಡವರು ಜಗಲಿಲಿ ಕೂತ್ಕೊಂಡು ಮಾತಾಡಿದ್ರೆ ನಾವು ಹುಡುಗರುಗಳು ಕಿಟಿಕಿಯಲ್ಲೆಲ್ಲ ಆಟ ಆಡ್ತಿದ್ವಿ. ಈ ಮುಚ್ಚಿಟ್ಗಳ ಆಟ ಇಂಥದ್ದೆಲ್ಲ ಆಡಬೇಕಾದ್ರೆ ಅಲ್ಲಿ ಎಷ್ಟೊತ್ತಾದ್ರೂ ನಮ್ಮನ್ನು ಯಾರು ಹಿಡಿದೇ ಇದ್ರೆ ಕಿಟಿಕಿಯಲ್ಲಿ ಕೂತ್ಕೊಂಡ್ರೆ ನಮಗೆ ಈ ಜಗಲಿಲಿ ಮಾತಾಡ್ತಿರೋ ಸಂಭಾಷಣೆಗಳು ಕೇಳೋದು. ಅವಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಈ ಥರ ಮಾತಾಡ್ಕೊಳ್ಳೋರು. ವೆಂಕಟಾಚಲ ಭಾಳ ಶಾಸ್ತ್ರ ಹೇಳ್ತಾನಂತೆ, ತುಂಬ ಜನ ಬಂದು ಹೋಗ್ತಾರಪ್ಪ, ನಿಜ ಆಗುತ್ತಂತೆ ಅಂದ್ರೆ ಅವ್ರ ತಂದೆನೂ ಹೇಳ್ತಿದ್ರು, ಹಾಗಾಗಿ ಅದು ಅವನಿಗೆ ಬಂದಿರ್ಬೇಕು ಕಣ ಅಂತ ಈ ಥರ ಎಲ್ಲ ಮಾತಾಡ್ಕೊಳ್ಳೋರು. ತಮಗೆಲ್ಲ ಗೊತ್ತಿರ್ಬೋದು, ರಾಜೀವ್ ಗಾಂಧಿ ಅವರು ಒಂದು ಅಸಾಸಿನೇಷನ್ ಆಯಿತು ಅವ್ರದ್ದು. ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅವತ್ತು ರಾತ್ರಿ ಮಂಗಳವಾರ ಕರೆಂಟ್ ಹೋಗ್ಬಿಡೋದು, ನ್ಯೂಸ್ ಎಲ್ಲ ಬಂದು ಎಲೆಕ್ಷನ್ನಿನ ಬಗ್ಗೆ ಭಾಳ ಚರ್ಚೆ. ಎಲ್ಲರೂ ಎಲೆಕ್ಷನ್ನಲ್ಲಿ ಈ ಸತಿ ಯಾರು ಗೆಲ್ತಾರೆ ಅಂತ ಈ ಥರ ಚರ್ಚೆ ಸ್ಟಾರ್ಟ್ ಆಗಿಬಿಟ್ರೆ ಪೇಪರಲ್ಲೆಲ್ಲ ರಿವ್ಯೂಸ್ ಬರೋದು. ಯಾರೋ ಜ್ಯೋತಿಷಿಗಳು, ಖ್ಯಾತ ಜ್ಯೋತಿಷಿಗಳು ಮುಂದಿನ ಸರಿ ರಾಜೀವ್ ಗಾಂಧಿನೇ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಜ್ಯೋತಿಷಿಗಳೆಲ್ಲ ಹೇಳಿದ್ದಾರೆ ಅಂತೆಲ್ಲ ಅದ್ರ ಮೇಲೆ ಚರ್ಚೆ ಆಗೋದು. ಸರಿ ಸುಮಾರು ರಾತ್ರಿ ಒಂದು 9:50 10 ಗಂಟೆ ಸಮಯ. ಇಲ್ಲಿ ನಮ್ಮನೆ ಜಗಲಿ ಮೇಲೆ ಯಥಾಸ್ಥಿತಿ ಇದು ಡಿಸ್ಕಷನ್ ಪ್ರಾರಂಭ ಆಯಿತು. ಅದರಲ್ಲಿ ದೊಡ್ಡ ಹಾಟ್ ಡಿಸ್ಕಷನ್, ಯಾರು ಪ್ರಧಾನಿ ಅಂತ. ಅಷ್ಟು ಪೇಪರೆಲ್ಲ ಎಲ್ಲಾರ ಮನೆಗೂ ಬೇರೆ ಬೇರೆ ಪ್ರಜಾವಾಣಿ ಇತ್ಯಾದಿ, ಸಂಯುಕ್ತ ಕರ್ನಾಟಕ, ಉದಯವಾಣಿ ಪೇಪರ್ಗಳು ಬರೋದು. ಒಂದೊಂದು ಪೇಪರಲ್ಲಿ ಒಂದೊಂದು ಬರ್ದಿದ್ದಾರೆ ಅಂತ. ನಾವು ಜಗಲಿ ಮೇಲೆ ಕೂತ್ಬಿಟ್ರೆ ಸಾಕು, ಯಾವ ಪೇಪರು ಓದೋದು ಬೇಡ, ಎಲ್ಲ ವಿಚಾರನೂ ಬರ್ತಿತ್ತು. ಅವಾಗ ಎಲ್ಲ ಕೂತ್ಕೊಂಡು ಮುಂದಿನ ಸರಿ ರಾಜೀವ್ ಗಾಂಧಿಗೆ ರಾಜಯೋಗ ಇದೆಯಂತೆ, ಅವನು ಪ್ರಧಾನಿ ಆಗ್ತಾನೆ ಅಂತ ವಿಚಾರ ನಡೀತಿತ್ತು. ಆವಾಗ ಏನಾಯ್ತು, ಇದ್ದಕ್ಕಿದ್ದಾಗೆ ಕರೆಂಟ್ ಹೋಯ್ತು. ಕರೆಂಟ್ ಹೋಗ್ಬಿಟ್ಟು ಜೋರಾಗಿ ಒಂಥರ ಗಾಳಿ ಎಲ್ಲ ಬರೋಕ್ಕೆ ಶುರುವಾಯಿತು. ಆ ಥರ ಆದಾಗ ಕರೆಂಟ್ ಹೋದರೆ ಸ್ವಲ್ಪ ಇದು ಡಿಸ್ಕಷನ್ ಇನ್ನೂ ಹಾಟ್ ಆಗುತ್ತೆ ಅವಾಗ. ಆದರೆ ಗಾಳಿ ಎಲ್ಲ ಬರ್ತಿದ್ರಿಂದ ಜೋರಾಗಿ ಮಳೆ ಬರ್ಬೋದು, ಇನ್ನೇನೆಲ್ಲ ಹೋಗೋಣ ಅಂತ ನಿಂತಿದ್ರು. ಜೋರಾಗಿ ಗಾಳಿ ಬರ್ತಾ ಇರಬೇಕಾದ್ರೆ ನಮ್ಮನೆ ಎಡಭಾಗದಿಂದ ಗುರುನಾಥರು ನಡ್ಕೊಂಬರ್ತಾ ಇದ್ರು. ಅಷ್ಟೊತ್ತಿಗೆ ಅವರು ಮೇಲ್ಗಡೆ ಎಲ್ಲ ಬಟ್ಟೆ ಹಾಕೋದು ಬಿಟ್ಟಿದ್ರು. ಅವ್ರ ಜೊತೆಗೆ ಇನ್ನೊಬ್ರು ಯಾರೋ ಇದ್ರು. ಕತ್ಲೆ ಕರೆಂಟ್ ಬೇರೆ ಹೋಯ್ತು. ಆ ಕಡೆಯಿಂದ ಬರ್ತಿದ್ರು. ಇಲ್ಲಿ ಗುಸು ಸ್ಟಾರ್ಟ್ ಆಯ್ತು. ನೋಡ್ರೋ ವೆಂಕಟಾಚಲ ಅಂತಿದ್ರಿ, ನೋಡಿ ವೆಂಕಟಾಚಲ ಅಲ್ಲೇ ಬರ್ತಿದ್ದಾನೆ ಅಂತ. ಅಲ್ಲಿ ಅವರ ಸಮಕಾಲೀನರು ಮತ್ತು ಅವ್ರಿಗಿಂತ ದೊಡ್ಡವರು ತುಂಬಾ ಜನ ಈ ಗುಂಪಲ್ಲಿ ಇದ್ದಿದ್ರಿಂದ, ವೆಂಕಟಾಚಲ ಬರ್ತಿದ್ದಾನೆ ಕೇಳ್ರು, ಈ ಸತಿ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರಂತೆ ಅಂತ ಜ್ಯೋತಿಷ್ಯ ಹೇಳ್ತಾರಂತಲ್ಲ ಅಂತ ಕರೆಕ್ಟ್ ನಮ್ಮ ಮನೆ ಮುಂದ್ಗಡೆ ಬಂದ್ರು ಗುರುನಾಥರು. ಅವಾಗ ಏನು ವೆಂಕಟಾಚಲ, ಏನು ಈ ಸತಿ ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ, ನಿಂದ ಭವಿಷ್ಯ ಏನ್ ಹೇಳುತ್ತೆ ಅಂತ. ಇನ್ನೊಬ್ರು ಯಾರಲ್ಲಿದ್ದರು, ರಾಜಯೋಗ ಇದೆಯಂತೆ, ಈ ಸತಿ ಎಲ್ಲ ರಾಜೀವ್ ಗಾಂಧಿನೇ ಈ ದೇಶದ ಪ್ರಧಾನಿ ಆಗೋದು ಅಂತ ಎಲ್ಲ ಪೇಪರಲ್ಲೂ ಬರ್ದಿದ್ಯಪ್ಪ, ಅವನೇ ಇನ್ನೇನು ಕಾಂಗ್ರೆಸ್ಸೇ ಗೆಲ್ಲೋದು, ಅವನೇ ಪ್ರಧಾನಿ ಆಗೋದು ಅಂತ. ಟೈಮ್ ಎಷ್ಟು ಈಗ ಅಂದ್ರು ಗುರುನಾಥರು. ನನಗೆ ಕಿವಿಲ್ ಗಂಟೆ ಹೊಡೆದಂಗೆ ಜ್ಞಾಪಕ ಇದೆ. ಟೈಮ್ ಎಷ್ಟು ಈಗ ಅಂದರು. 10 ಗಂಟೆ 20 ನಿಮಿಷ ಅಂತಾನೆ ಅಂದರು. 10 ಗಂಟೆ 20 ನಿಮಿಷ ಈಗ ಅಂತಂದ್ರು. ರಾಜಯೋಗ ಅಲ್ಲ ಕಣ್ರೋ, ಅದು ಪರಮಹಂಸ ಯೋಗ, ಅವನೀಗಾಗಲೇ ಹೋಗಿ 10 ನಿಮಿಷ ಆಗಿದೆ ಅಂದರು. ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅವತ್ತು. ಹ್ಯಾ ಅಂತ ನಕ್ಕೊಂಡೆಲ್ಲ ಡಿಸ್ಪರ್ಸ್ ಆಗ್ಬಿಟ್ವಿ. ಬೆಳಗ್ಗೆ ಪೇಪರ್ ನೋಡಿದಾಗ ಗೊತ್ತಾಯ್ತು, ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಶ್ರೀ ಪೆರಂಬದೂರಲ್ಲಿ ಆತ್ಮಹತ್ಯಾ ದಾಳಿಗೆ ರಾಜೀವ್ ಗಾಂಧಿ ಬಲಿಯಾದ್ರು ಅಂತ ಎಲ್ಲ ಕಡೆ ನ್ಯೂಸು. ಬೆಳಗ್ಗೆ ಮತ್ತೆ ಜಗಲಿ ಪುರಾಣ ಸ್ಟಾರ್ಟು. ನಿನ್ನೆ ರಾತ್ರಿ ವೆಂಕಟಾಚಲ ಹೇಳಲಿಲ್ವೇನು, ಈಗಾಗಲೇ ಹೋಗ 10 ನಿಮಿಷ ಆಯ್ತು ಅಂತ ಆವಾಗ ಅಂದ್ರೆ ನನ್ನ ಅನಿಸಿಕೆ ಆವಾಗಿಂದ ಸ್ವಲ್ಪ ಅಂದ್ರೆ ಇವ್ರು ಹೇಳಿದ್ ನಿಜ ಆಗುತ್ತೆ ಅನ್ನೋದು ಊರವರಿಗೆ ಮನವರಿಕೆ ಆಗಿರ್ಬೇಕು. ಆದ್ರೆ ನಾವು ಯಾವತ್ತೂ ಅವ್ರ ಹತ್ರ ಏನಾದ್ರೂ ಕೇಳಲಿಕ್ಕೆ ಹೋದವರು ಅಂತ ಅಲ್ಲ. ಅವರು ಆ ಥರ ಶುಭ್ರ ಶ್ವೇತವರ್ಣ ಬಟ್ಟೆ ಉಟ್ಕೊಂಡಾಗಿಂದ ಅವರು ತುಂಡು ಬಟ್ಟೆ ಒಂದು ಟವಲ್ ಉಟ್ಕೊಳ್ಳೋ ಸ್ಥಿತಿವರೆಗೂ ನೋಡಿದಾಗ ನಮ್ಗೆ ಆ ಥರದ್ದು ಯಾವುದು ಭಾವ ಇರಲಿಲ್ಲ. ಅವರಲ್ಲಿ ನಮ್ಮ ಮೇಲಿರ್ತಕ್ಕಂಥ ಪ್ರೀತಿ ಅದು ನಮ್ಮನ್ನು ತುಂಬ
ಎಳಿತು. ಎಷ್ಟರ ಮಟ್ಟಿಗೆ ಅಂದರೆ ಅನ್ಕಂಡೀಷನಲ್ ಲವ್ ಅಂತಾರೆ. ಅಂದರೆ ನಿರ್ವ್ಯಾಜ್ಯ ಪ್ರೇಮ. ಯಾವುದಾದ್ರೂ ಯಾರನ್ನಾರು ಪ್ರೀತಿ ಮಾಡೋಕ್ಕೂ ಅವರಿಂದ ಏನಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮಗೆ. ಅದೇನು ಇಲ್ಲದೆ ಇರ್ತಕ್ಕಂಥ ಪ್ರೇಮ ಅವ್ರದ್ದು. ಅಷ್ಟು ಅಕ್ಕರೆ ನಮ್ಮನ್ನೆಲ್ಲ ಕಂಡ್ರೆ ತುಂಬ ವಾತ್ಸಲ್ಯದಿಂದ ಮಾತಾಡ್ಸೋರು. ನಮ್ಮ ದೊಡ್ಡಪ್ಪ, ನಮ್ಮ ಅವರೆಲ್ಲ ತುಂಬ ಸಲಿಗೆಯಿಂದ ಏಕವಚನದಲ್ಲಿ ನೇರ ಮಾತಾಡೋರು. ಯಾವ್ದಾದ್ರು ವಿಚಾರಗಳು, ಊರಿನ ವಿಚಾರ ಬಂದಾಗ ತುಂಬ ಡಿಸ್ಕಷನ್ಸ್ ಎಲ್ಲ ನಡೆಯೋದು. ಆದರೆ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಮಾತ್ರ ಬಹಳ ಒಂದು ಇದರಲ್ಲಿ ಮಾತಾಡೋರು. ಅವರಿಗೆ ನಮ್ಮ ತಾಯಿ ಮೇಲೆ ಬಹಳ ಗೌರವ. ನಮ್ಮ ಮನೆಗೆ ಬರೋರು. ನಮ್ಮಮ್ಮ ಸುನಂದ ಅಂತ. ನಮ್ಮ ಮೂಲತಃ ನಮ್ಮ ಅಜ್ಜನ ಮನೆ ಕೊಪ್ಪ. ಅಲ್ಲೆಲ್ಲ ಬಹಳ ತುಂಬ ಸರಳ, ಮತ್ತು ಮಾತಲ್ಲೂ ಅಷ್ಟೇ ತುಂಬ ನಿಧಾನ. ಮಲೆನಾಡಿನ ಜನ ನೀವು ನೋಡಿದ್ದೀರಿ ಆ ಥರ. ಬಟ್ ನಮ್ಮ ಸಕ್ರೆಪಟ್ಟಣದಲ್ಲಿ ಬಿಡಿ, ಅದು ಭಾಳ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ. ಅವರು ಅವರಿಗೆ ನಮ್ಮ ತಾಯಿ ಮೇಲೆ ಭಾಳ ಗೌರವ. ನಮ್ಮ ಮನೆಗೆ ಬರೋರು. ನಮ್ಮಮ್ಮ ಸುನಂದ ಅಂತ. ನಮ್ಮ ಮೂಲತಃ ನಮ್ಮ ಅಜ್ಜನ ಮನೆ ಕೊಪ್ಪ. ಅಲ್ಲೆಲ್ಲ ಬಹಳ ತುಂಬ ಸರಳ, ಮತ್ತು ಮಾತಲ್ಲೂ ಅಷ್ಟೇ ತುಂಬ ನಿಧಾನ. ಮಲೆನಾಡಿನ ಜನ ನೀವು ನೋಡಿದ್ದೀರಿ ಆ ಥರ. ಬಟ್ ನಮ್ಮ ಸಕ್ರೆಪಟ್ಟಣದಲ್ಲಿ ಬಿಡಿ, ಅದು ಭಾಳ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ. ಅವರು ಅವಾಗೆಲ್ಲ ನಮ್ಮ ಮನೆಗೆ ಬರೋರು. ನಾವು ಸಣ್ಣ ಹುಡುಗರಿದ್ದಾಗ ನಾವು ಅವ್ರ ಮನೆ ಮುಂದ್ಗಡೆ ಹೋದಾಗ ನಮಗೇನಾದ್ರು ಕೊಡೋರು, ಒಳಗೆ ಕರೆಯೋರು. ಒಳಗೆ ಕರೆದ್ರು ನಮ್ಗೇನಾದ್ರು ಕೊಡೋದ್ರು. ಆಮೇಲೆ ಸೀದಾ ಒಳಗೆ ಹೋಗಯ್ಯ, ನಿಮ್ಮ ಅತ್ತೆ ಮಾತಾಡ್ಸ್ಕೊಂಬ ಅನ್ನೋರು. ಹಾಗೆ ಅಲ್ಲಿ ಪಾತ್ಕೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಬ ಅಂತ ಅವ್ರು ಕರೆದ್ರು. ಅಂದರೆ ಅವಾಗೆಲ್ಲ ನಮ್ಮ ಮನೆಗೆ ಬರೋರು. ನಾವು ಸಣ್ಣ ಹುಡುಗರಿದ್ದಾಗ ನಾವು ಅವ್ರ ಮನೆ ಮುಂದ್ಗಡೆ ಹೋದಾಗ ಗುರುನಾಥರು ಅವ್ರ ಮನೆಯವರು, ಅವ್ರ ಧರ್ಮಪತ್ನಿ ಒಳಗಿರ್ತಿದ್ರು. ಅವ್ರಿಗೆ ಹೋಗಯ್ಯ, ನಿಮ್ಮ ಅತ್ತೆ ಮಾತಾಡ್ಸ್ಕೊಂಬ ಅನ್ನೋರು. ಒಳಗೆ ಹೋಗ್ತಿದ್ವಿ. ಹಾಗೆ ಒಳಗೆ ಹೋಗು ಅಂದರು. ಅಲ್ಲಿ ಒಳಗಡೆ ಒಂದು ಚಂದ್ರಶೇಖರ ಭಾರತಿಗಳದ್ದು, ಗುರುಗಳದ್ದೆಲ್ಲ ಪಾತ್ಕೆಗಳಿತ್ತು. ನಾವು ಬಂದರೆ ಅದೇ ಸೀದಾ ಒಳಗೆ ಹೋಗೋದು, ಪಾತ್ಕೆಗೆ ನಮಸ್ಕಾರ ಮಾಡೋದು. ಹೊರಗಡೆ ಬಂದಾಗ ಅತ್ತೆ ಏನಾದ್ರು ಕೊಡೋರು ನಮಗೆ. ಹಾಗೆ ಕಳಿಸ್ತಿರ್ಲಿಲ್ಲ. ಊಟದ ಟೈಮಲ್ಲಿ ಊಟ, ತಿಂಡಿ ಟೈಮಲ್ಲಿ ತಿಂಡಿ. ಇಲ್ಲಾಂದ್ರೆ ಏನಾದರೂ ಒಂದು ತೊಟ್ಟು ಹಾಲಾದರೂ ಕುಡಿಬೇಕು. ಕುಡಿದು ಆಮೇಲೆ ಹೊರಗೆ ಬರ್ತಿದ್ವಿ. ಈ ಥರ ನಮ್ಮದು ದಿನಚರಿ. ಮತ್ತು ಎಷ್ಟೋ ಸಾರಿ ಗುರುನಾಥರು ಸುಮಾರು ಹೊತ್ತು ಅವ್ರ ಮನೇಲಿ ಕೂತಿರ್ತಿದ್ವಿ. ರಾತ್ರಿ ಕತ್ಲೆ ಆದರೆ ನಡೆಯಯ್ಯ, ಒಂದು ಸ್ವಲ್ಪ ದೂರ ಹೋಗೋಣ ಹೊರಗಡೆ. ಜನಗಳಿಗೆಲ್ಲರೂ ಬಂದ್ಬಿಟ್ಟು ನನ್ನ ಸಮಯ ಕೇಳ್ತಾರೆ. ನನಗೆ ಯಾರೇ ಆ ಸಮಯ ಕೊಡೋರು ಅಂತ ಹೇಳೋರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಗುರುಗಳು ದೊಡ್ಡ ಪವಾಡ ಪುರುಷರು, ಅವರು ದೇವರು ಅಂತೆಲ್ಲ ಬಿಂಬಿಸಿದ್ದಾರೆ. ಅದು ಹೌದುವೇ. ಆದರೆ ಅವರು ನಮ್ಮ ಹಾಗೆ ಒಬ್ಬರು ಮನುಷ್ಯರು ಅನ್ನೋದನ್ನು ನಾವು ಮರಿಬಾರ್ದು. ನಮಗೆ ಎಲ್ಲ ಮನುಷ್ಯರಿಗೆ ಇದ್ದಂಥ ರಾಗದ್ವೇಷಾದಿಗಳು ಅವರಿಗೆ ಇತ್ತು. ಅದನ್ನು ಮೀರಿ ಅವರು ಆ ಸ್ಥಿತಿಲಿ ಅವರು ಇರ್ತಾ ಇದ್ರು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಜನಗಳಿಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಬಂದವರಿಗೆಲ್ಲ ಗುರುಗಳು ಸಿಗಬೇಕು, ಇವ್ರ ಸಮಸ್ಯೆಗಳು ಅವ್ರು ಹೇಳ್ಕೋಬೇಕು, ಅವ್ರು ಅದಕ್ಕೊಂದು ಏನಾದ್ರು ಪರಿಹಾರ ಕೊಡ್ಬೇಕು. ಆಮೇಲೆ ಅವ್ರು ಹೋಗಬೇಕು ಅಂದಾಗ ಇವ್ರು ಹೋಗು ಅಂತ ಹೇಳ್ಬಿಡ್ಬೇಕು. ಅವರು ಎಷ್ಟು ಹಿಂಸೆ ಪಡೋರು ಅಂದರೆ, ಅಲ್ಲ ಕಣಯ್ಯ, ಬರ್ತಾರೆ ಬೆಳಗ್ಗೆಯಿಂದ ಎಲ್ಲ ಸಾಯಂಕಾಲ ತನಕ ಇರ್ತಾರೆ. ಇವ್ರಿಗೆ ಯಾರನ್ನಾರು ನಾನು ಬಾ ಅಂತ ಕರೆದಿದ್ದೀನೇನೆಯ? ಕರೆದಿಲ್ಲ. ಅವರಾಗೆ ಬಂದಿದ್ದಾರೆ. ಅವರಾಗೆ ಬಂದಿದ್ದವ್ರಿಗೆ ನಾನು ಹೋಗು ಅಂತ ಹೇಳೋಕ್ಕಾಗತ್ತೇನೆಯ? ಅವ್ರು ಗುರುಗಳು ಹೋಗು ಅಂದಮೇಲೆ ಹೋಗ್ತೀನಿ ಅನ್ನೋರು. ಜನಗಳಿಗೆ ಅರ್ಥವೇ ಆಗಲ್ವಲ್ಲಯ್ಯ ಅನ್ನೋರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.